were the people of this Israel. ಈಗ ದೇವರು ಅಲ್ಲಿ ತೋರಿಸ್ತಾ ಇದ್ದಾರೆ, ಈಜಿಪ್ಟ್ ದೇಶದಲ್ಲಿ ಜೀತ ಪದ್ಧತಿಯಲ್ಲಿ ಇದ್ದಂಥ ಆ ಮಕ್ಕಳನ್ನ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯವನ್ನ. Exodus 12 verse 3 says, ವಿಮೋಚನೆ ಕಾಂಡ 12ನೇ ಅಧ್ಯಾಯ ವಾಕ್ಯ 3 ಹೇಳ್ತಾ ಇದೆ, God said to Moses, tell the whole congregation of Israel that on the 10th of this month they are to take a lamb for each family, a lamb for each household. If a household is too small for a whole lamb, it shall join its closest neighbor in obtaining one. The lamb shall be divided in proportion to the number of people who eat of it. Your lamb shall be without blemish, a year-old male. You shall take it from the sheep or from the goat. You shall keep it until the 14th day of this month. Then the whole assembled congregation of Israel shall slaughter it at twilight. They shall take some of the blood and put it on the two doorposts and the lintel of the house in which they eat. They shall eat the lamb that same night. They shall eat it roasted over the fire with unleavened bread and bitter herbs. ವಿಮೋಚನೆ ಕಾಂಡ 12ನೇ ಅಧ್ಯಾಯ ವಾಕ್ಯ 3ರಲ್ಲಿ ನೋಡ್ತೇವೆ, ದೇವರು ಮೋಶೆಗೆ ಈ ರೀತಿ ಹೇಳ್ತಾರೆ, ಹೋಗು ಇಸ್ರೇಲ್ ಸಭೆಗೆಲ್ಲ ಈ ರೀತಿ ತಿಳಿಸು ಎಂಬುದಾಗಿ. ಇಸ್ರೇಲ್ ಸಭೆಗೆಲ್ಲ ನೀವು ಹೇಳಬೇಕಾದದ್ದು ಏನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ಅವರು ತಮಗೆ ಒಂದೊಂದು ಕುರಿಮರಿಯನ್ನ ಅವರ ತಂದೆಗಳ ಮನೆಯ ಪ್ರಕಾರ ಮನೆಗೆ ಒಂದು ಕುರಿಮರಿಯನ್ನ ತಗೊಳ್ಳಬೇಕು. ಒಂದು ಕುರಿಮರಿಯನ್ನ ತಿನ್ನುವುದಕ್ಕೆ ಕುಟುಂಬವು ಚಿಕ್ಕದಾಗಿದ್ದರೆ ಅವನು ತನ್ನ ಮನೆಗೆ ಸಮೀಪವಾಗಿರುವ ತನ್ನ ನೆರೆಯವನು ವ್ಯಕ್ತಿಗಳ ಲೆಕ್ಕದ ಪ್ರಕಾರ ಒಂದನ್ನು ತಗೊಳ್ಳಲಿ. ಒಬ್ಬೊಬ್ಬನು ತಾನು ತಿನ್ನುವ ಅಳತೆಯ ಪ್ರಕಾರ ಕುರಿಮರಿಯನ್ನ ತಗೊಳ್ಳಲಿ. ನಿಮ್ಮ ಕುರಿಮರಿಯು ನಿರ್ದೋಷವಾಗಿರುವ ಒಂದು ವರ್ಷದ ಗಂಡು ಮರಿಯಾಗಿರಬೇಕು. ನೀವು ಕುರಿಗಳಿಂದಾಗಲಿ ಮೇಕೆಗಳಿಂದಾಗಲಿ ಅದನ್ನು ತಗೊಳ್ಳಬೇಕು. ಅದನ್ನು ಈ ತಿಂಗಳಿನ 14ನೆಯ ದಿನದವರೆಗೆ ಇಟ್ಟುಕೊಳ್ಳಬೇಕು. ತರುವಾಯ ಸಾಯಂಕಾಲದಲ್ಲಿ ಇಸ್ರಾಯೇಲಿನ ಕೂಟದ ಇಡೀ ಸಭೆಯು ಅದನ್ನು ಕೊಲ್ಲಬೇಕು. ರಕ್ತದಲ್ಲಿ ಸ್ವಲ್ಪ ತೆಗೆದು ಅವರು ಊಟ ಮಾಡುವ ಮನೆಗಳ 2 ನಿಲುವು ಕಂಬಗಳಿಗೂ ಬಾಗಿಲ ಮೇಲಿನ ಅಡ್ಡಗಂಬಕ್ಕೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ತಿನ್ನಬೇಕು. ಬೆಂಕಿಯಲ್ಲಿ ಸುಟ್ಟು ಅದನ್ನು ಹುಳಿ ಇಲ್ಲದ ರೊಟ್ಟಿಗಳನ್ನು ಕಹಿಯಾದ ಪಲ್ಯಗಳ ಸಂಗಡ ತಿನ್ನಬೇಕು. Jesus is the Passover lamb. ಈಗ ಯೇಸುವು ಪಾಸ್ಕ ಹಬ್ಬದ ಕುರಿಮರಿಯಾಗಿದ್ದಾರೆ. Jesus in the New Testament is the Lamb of God who takes away the sins of the world. ಈಗ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಇಡೀ ಮಾನವ ಕುಲದ ಎಲ್ಲರ ಪಾಪಗಳನ್ನು ಒತ್ತುಕೊಳ್ಳುವಂತಹ ಒಂದು ದಿವ್ಯ ಕುರಿಮರಿಯಾಗಿದ್ದಾರೆ. In the old covenant, God said to Moses that every family should take a lamb. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಮೂಲಕ ಇಸ್ರೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕುಟುಂಬದಿಂದ ನಿಮ್ಮ ಮನೆಯಿಂದ ಒಂದೊಂದು ಕುರಿಮರಿಯನ್ನ ತೆಗೆದುಕೊಳ್ಳಬೇಕೆಂಬುದಾಗಿ. In the New Testament, in the New Covenant, God Himself, Heavenly Father, has provided us a lamb. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇದು ಆ ತಂದೆಯಾದಂಥ ದೇವರೇ ತನಗಿದ್ದಂಥ ಏಕೈಕ ಮಗನನ್ನ ನಮ್ಮ ಮತ್ತು ಇಡೀ ಮಾನವ ಕುಲಕ್ಕಾಗಿ ಬಲಿ ಅರ್ಪಿಸುವ ಒಂದು ಕುರಿಮರಿಯನ್ನು ನಮಗೆ ಕೊಟ್ಟಿದ್ದಾರೆ. This lamb shall be 1 year old male. ಇದು ಈ ಕುರಿಮರಿಯು 1 ವರ್ಷದ ಗಂಡು ಮಗುವಾಗಿದೆ. He will be pure without blemish. ಇದು ಈ ಕುರಿಮರಿಯು ಯಾವುದೇ ವಿಧವಾದಂತಹ ಕುಂದುಕೊರತೆಗಳಿರುವಂತಹ ಪರಿಶುದ್ಧವಾದ ಕುರಿಮರಿಯಾಗಿರಬೇಕು. And if the family is small, they have to share the lamb with another family. ಇದು ನಿಮ್ಮ ಕುಟುಂಬವು ಏನಾದರೂ ಚಿಕ್ಕದಾಗಿದ್ದರೆ ನಿನ್ನ ಪಕ್ಕದ ಕುಟುಂಬವನ್ನು ಸಹ ಅದರ ಜೊತೆ ಸೇರಿಸಿಕೊಂಡು ಇದು ಇಬ್ಬರ ಕುಟುಂಬಕ್ಕೂ ಆ ಒಂದು ಕುರಿಮರನ್ನು ತೆಗೆದುಕೊಳ್ಳಬಹುದು. This is the same example of Jesus in the new covenant. ಇದೇ ಸಾಕ್ಷಿಪಡಿಸುವಂತಹ ಒಂದು ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷ್ಯಾಧಾರವನ್ನು ಪಡಿಸುವಂತಹ ಒಂದು ಕುರಿಮರಿಯಾಗಿದೆ ಪ್ರಭು ಯೇಸು. Jesus is a young man without blemish, pure and holy. ಇದು
ಈ ಹೊಸ ಒಡಂಬಡಿಕೆ ಬರುವಂತಹ ಪಾಸ್ಕ ಹಬ್ಬದ ಕುರಿಮರಿಯಾಗಿರುವಂತಹ ಪ್ರಭು ಯೇಸು ಕೂಡ ಇದು ಸಂಪೂರ್ಣವಾದಂತಹ ಯಾವುದೇ ಕುಂದುಕೊರತೆಗಳಿಲ್ಲದಂತಹ, ಯಾವುದೇ ಕಳಂಕವಿಲ್ಲದಂತಹ, ಯಾವುದೇ ಪಾಪವಿಲ್ಲದಂತಹ ಒಂದು ಕುರಿಮರಿಯಾಗಿದ್ದಾರೆ. God said that you shall eat of this flesh and share it with another family. ಇದು ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ಮಾಂಸವನ್ನ ನೀವು ಮಾತ್ರವಲ್ಲ, ನಿಮ್ಮ ಅಕ್ಕಪಕ್ಕದ ಆ ಕುಟುಂಬದವರೊಂದಿಗೂ ಸಹ ನೀವು ಹಂಚಿ ತಿನ್ನಬೇಕು. In the new covenant, Jesus is so big that we all cannot consume him, and therefore the word of God says we got to share Jesus with others. ಇದು ಈ ಹೊಸ ಒಡಂಬಡಿಕೆಯನ್ನು ನೋಡ್ತಾ ಇದ್ದಾವೆ. ಇದು ದೇವರು ಹೇಳ್ತಾ ಇದ್ದಾರೆ, ಇದು ಈ ಯೇಸುವನ್ನು ಕೂಡ ನಾವು ಅಕ್ಕಪಕ್ಕದವರ ಜೊತೆಯಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ. And the Lord said, you shall collect the blood and put it on the doorpost. The angel of death will not be able to pass through. ಇಲ್ಲಿ ನಾವು ನೋಡ್ತೇವೆ, ಇದು ಆ ರಕ್ತವನ್ನ ತೆಗೆದುಕೊಂಡು ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮನೆಯ ಮೇಲಿನ ಆ ಪಟ್ಟಿಗೂ ಹಚ್ಚಬೇಕು. ಈ ರೀತಿ ಮಾಡುವಾಗ ಯಾವುದೇ ವಿಧವಾದ ದುಷ್ಟಶಕ್ತಿಯು ಸಹಿತನು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. That night the people of Israel ate the Passover lamb. ಇದು ಆ ದಿನದ ರಾತ್ರಿ ಇಸ್ರೇಲ್ ಮಕ್ಕಳು ಆ ಪಾಸ್ಕ ಹಬ್ಬದ ಆ ಮಾಂಸವನ್ನ ತಿಂದರು ಎಂಬುದಾಗಿ. That night they put on the doorpost the blood of the lamb. ಆ ರಾತ್ರಿ ಆ ಪಾಸ್ಕ ಹಬ್ಬದ ಆ ರಾತ್ರಿ ಆ ಕುರಿಮರಿಯ ರಕ್ತವನ್ನ ಮನೆಯ ಬಾಗಿಲಿನ 2 ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಿದ್ರು. The angel of death who was passing through Egypt could not pass into the house where the blood was sprinkled. It had to pass over the house, and so every firstborn male child was saved in the house of Israel. ಇದು ಅಲ್ಲಿ ನಾವು ನೋಡ್ತೇವೆ, ಆಗ ಅದೇ ದಿನ ರಾತ್ರಿ ಮರಣವನ್ನ ತರುವಂತ ದೂತನು ಸಂಪೂರ್ಣವಾಗಿ ಇಡೀ ಆ ಈಜಿಪ್ಟನ್ನ ಸಂಪೂರ್ಣ ಸಂಹರಿಸುವ ಸಂದರ್ಭದಲ್ಲಿ ಯಾರ್ಯಾರ ಮನೆಯ ಬಾಗಿಲಿನ ಮೇಲೆ ಈ ರಕ್ತದ ಕಲೆಗಳಿದೆಯೋ, ಈ ರಕ್ತವಿದೆಯೋ, ಆ ಕುಟುಂಬಗಳಿಗೆ ಯಾವುದೇ ವಿಧ ತೊಂದರೆ ಕೊಡದೆ ಅವುಗಳನ್ನು ಸಂಪೂರ್ಣ ಸುತ್ತುಕೊಂಡು ಯಾರ ಕುಟುಂಬಗಳಲ್ಲಿ ಬಾಗಿಲ ಮೇಲೆ ರಕ್ತವೂ ಇಲ್ಲವೋ ಅವರ ಕುಟುಂಬ ಮಾತ್ರ ಸರ್ವನಾಶ ಮಾಡಿತು. ಆದರೆ ಇಸ್ರೇಲ್ ಮಕ್ಕಳ ಅವರ ಕುಟುಂಬದಲ್ಲಿ ಯಾವುದೇ ವಿಧವಾದಂತಹ ಒಂದೇ ಒಂದು ಗಂಡು ಮಗುವನ್ನು ಸಹ ಅಲ್ಲಿ ಸಾಯಿಸಲಿಲ್ಲ. The Bible says that night as they ate the flesh of the lamb, they all were set free from slavery, and they came out of Egypt, and not one of them was sick. That night as they ate the body of the lamb, the flesh of the lamb, they were all healed. And in the same way, when you and I receive the body and blood of Jesus, the body of Jesus heals us in our physical body, and the blood of Jesus heals us from all kinds of demonic activities. ಈಗ ಇಲ್ಲಿ ನಾವು ನೋಡ್ತೇವೆ, ಆ ದಿನದ ರಾತ್ರಿ ಯಾರೆಲ್ಲ ಆ ಪಾಸ್ಕ ಹಬ್ಬದ ಕುರಿಮರಿಯ ಆ ಮಾಂಸವನ್ನ ಭುಜಿಸಿದರೋ ಅದೇ ಕ್ಷಣದಲ್ಲಿ ಅವರಿಗೆ ಸಂಪೂರ್ಣವಾದಂತಹ ಆ ಎಲ್ಲ ವಿಧವಾದ ಬಂಧನಗಳಿಂದ, ಎಲ್ಲ ವಿಧವಂತಹ ಅನಾರೋಗ್ಯದಿಂದ, ಎಲ್ಲ ವಿಧವಾದ ಸಾಹಿತ್ಯನ ಕ್ರಿಯೆಗಳಿಂದ, ಮರಣದಿಂದಲೂ ಕೂಡ ಯಾವ ರೀತಿ ಬಿಡುಗಡೆ ಮಾಡಿತೋ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲೂ ಸಹ ಪಾಸ್ಕ ಹಬ್ಬದ ಕುರಿಮರಿಯಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಇದು ಯೇಸುವಿನ ಶರೀರವನ್ನ ನಾವು ಭುಜಿಸುವಾಗ ನಮ್ಮಲ್ಲಿರುವಂತಹ ಶಾರೀರಿಕವಾದ ಎಲ್ಲ ರೋಗಗಳು ಅದೇ ಕ್ಷಣದಲ್ಲಿ ಬಿಡುಗಡೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಅವರ ಪರಿಶುದ್ಧವಾದ ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಅದೇ ಕ್ಷಣದಲ್ಲಿ ಎಲ್ಲ ವಿಧವಾದ ಸಾಯ್ತಾನನ ಕಾರ್ಯಗಳು ನಮ್ಮಿಂದ ಬಿಟ್ಟು ಆಗಲುತ್ತದೆ ಎಂಬುದಾಗಿ. In the same way, when you eat the body and drink the blood of Jesus, you receive your healing. ನೀವು ಯಾವಾಗ ಯೇಸುವಿನ ಪೂಜ್ಯ ಶರೀರವನ್ನ, ಪೂಜ್ಯ ರಕ್ತವನ್ನ ಭುಜಿಸ್ತೀರೋ, ಕುಡಿಯುತ್ತೀರೋ ಅದೇ ಕ್ಷಣದಲ್ಲಿ ನಿಮಗೆ ಬೇಕಾದಂತಹ ಸ್ವಸ್ಥತೆಯನ್ನು ನೀವು ಸ್ವೀಕರಿಸ್ತೀರಿ ಎಂಬುದಾಗಿ. When you take the blood of Jesus over yourself, no powers of darkness can penetrate you. ಈಗ ನೀವು ಯಾವಾಗ ಯೇಸುವಿನ ರಕ್ತವನ್ನು ಸಂಪೂರ್ಣವಾಗಿ ನಿಮ್ಮಲ್ಲಿ ತೆಗೆದುಕೊಳ್ಳುತ್ತೀರೋ ಆಗ ಯಾವ ಕಾರಣಕ್ಕೂ ಆ ಕ್ಷಣದಿಂದ ಸೈತಾನನ ಯಾವುದೇ ಕಾರ್ಯಗಳು ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. The word of God in the Gospel of John chapter 13 says, Satan had put a thought in Judas to betray Jesus. ಈಗ ನಾವು ನೋಡ್ತೇವೆ ಯೋವನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ಸೈತಾನನು ಇಸ್ಕಾರಿಯೋತನ ಯೂದನ ಮನಸ್ಸಿನಲ್ಲಿ ಯೇಸುವನ್ನ ಹಿಡಿದುಕೊಡಲು ಒಂದು ಆಲೋಚನೆಯನ್ನು ಕೊಟ್ಟಿದೆ ಎಂಬುದಾಗಿ.
But when Jesus sat at the table and he offered the bread dipped in wine, he said, "This is my body." And he said, "This wine is my blood." And he dipped it and gave it to Judas. And when Judas ate of that bread, the Bible says, Satan entered into Judas. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ತಮ್ಮ ಶಿಷ್ಯರೊಂದಿಗೆ ಕಡೆಯ ಆ ದಿನದ ಭೋಜನ ಸ್ವೀಕರಿಸುವಂತ ಸಮಯದಲ್ಲಿ ರೊಟ್ಟಿಯನ್ನು ಮುರಿದು, ಇದು ನನ್ನ ಪೂಜ್ಯ ಶರೀರ, ಇದನ್ನು ನೀವು ಭುಜಿಸಿರಿ. ಇದು ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ಇದನ್ನ ನೀವು ಕುಡಿಯಿರಿ ಎಂಬುದಾಗಿ ಹೇಳಿ ಆ ದ್ರಾಕ್ಷಾರಸದ ಬಟ್ಟಲಿನಲ್ಲಿ ರೊಟ್ಟಿಯನ್ನು ಅದ್ದಿ ಅದನ್ನು ಇಸ್ಕಾರಿಯೋತನ ಯೂದನ ನಾಲಿಗೆಗೆ ಇಟ್ಟರು. ಯಾವಾಗ ಆ ರೊಟ್ಟಿಯು ಇಸ್ಕಾರಿಯೋತನ ನಾಲಿಗೆಗೆ ಸ್ಪರ್ಶಿಸಿತೋ ಅದೇ ಕ್ಷಣ ಸೈತಾನನು ಅವನ ಒಳಗಡೆ ಪ್ರವೇಶಿಸಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. My dear brother, my dear sister, when you receive the body and blood of Jesus in an unworthy manner, when you receive the body and blood of Jesus in sin, the Bible says you have brought condemnation on yourself and you shall suffer sickness and death. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಅಯೋಗ್ಯತನದಿಂದ, ನೀವು ಪಾಪದ ಜೀವಿತದಿಂದ ಯೇಸುವಿನ ಪೂಜ್ಯ ಶರೀರವನ್ನ, ಪೂಜ್ಯ ರಕ್ತವನ್ನ ಭುಜಿಸಿ ಕುಡಿಯುವುದೇ ಆದಲ್ಲಿ, ದೇವರ ವಾಕ್ಯ ಹೇಳುತ್ತದೆ, ಅಯೋಗ್ಯತನದಿಂದ ನೀನೇನಾದರೂ ನನ್ನ ಪೂಜ್ಯ ಶರೀರವನ್ನ ರಕ್ತವನ್ನ ನೀನು ಭುಜಿಸುವುದೇ ಆದಲ್ಲಿ, ಕುಡಿಯುತ್ತಿದ್ದೇ ಆದಲ್ಲಿ, ಅದೇ ಕ್ಷಣ ನಿನ್ನ ಮೇಲೆ ನೀನು ತೀರ್ಪನ್ನು ತೆಗೆದುಕೊಳ್ತೀಯ. ಅಷ್ಟು ಮಾತ್ರ ಅಲ್ಲ, ಅನೇಕ ರೋಗಗಳನ್ನು ನೀನು ಪಡೆದುಕೊಳ್ತೀಯ, ಅಸ್ವಸ್ಥನಾಗ್ತೀಯ. ಅದೇ ರೀತಿ ಅನೇಕ ಮಕ್ಕಳು ಕೂಡ ಸತ್ತು ಹೋಗ್ತಾರೆ ಎಂಬುದಾಗಿ. How are you receiving the body and blood of Jesus? ಈಗ ನಿಮ್ಮನ್ನು ನೀವು ಒಂದು ಕ್ಷಣ ಯೋಚನೆ ಮಾಡಿಕೊಳ್ಳಿ ಪ್ರಿಯರೇ, ಯಾವ ರೀತಿ ನೀವು ಪೂಜ್ಯ ಶರೀರವನ್ನು, ಪೂಜ್ಯ ರಕ್ತವನ್ನ ನಾವು ಭುಜಿಸ್ತಾ ಇದ್ದೇವೆ ಎಂಬುದಾಗಿ. That night Jesus took bread, he gave thanks to the Father, he broke the bread and then gave it to his disciples. ಆ ದಿನ ರಾತ್ರಿ ನಾವು ನೋಡ್ತೇವೆ, ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಆ ರೊಟ್ಟಿಯನ್ನು ಮುರಿದು, ಆ ರೊಟ್ಟಿಯನ್ನ ಇದು ಪೂಜ್ಯ ಶರೀರ ಎಂಬುದಾಗಿ ತಮ್ಮ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ. In the same way, you are the body of Christ, and God through his son Jesus is taking you in his hand. Jesus is taking you in his hand and giving thanks to the Father for you. Then he takes you and he begins to break you. And it is only when he begins to break you that he can distribute you to the other disciples and to the other people. In the same way, the Lord is saying to you, my child, only when you give your heart, your mind to renew by the power of the Holy Spirit, by the power of your word, then there shall be a change in your life. ಈಗ ಅದೇ ರೀತಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ದೇವರು ನುಡಿತಾ ಇದ್ದಾರೆ. ಪ್ರಭು ಯೇಸುವಿನ ದೇಹದವಾಗಿರುವಂತಹ, ಶರೀರವಾಗಿರುವಂತಹ ನಿಮ್ಮನ್ನ ಪ್ರಭು ಯೇಸುವಿನ ಕರಗಳಿಂದ ಸ್ವೀಕರಿಸಿ, ಯೇಸುವಿನ ಶರೀರವಾಗಿರುವಂತಹ ನಮ್ಮನ್ನ ಸಂಪೂರ್ಣವಾಗಿ ಮುರಿದು, ಆ ಕ್ಷಣದಲ್ಲಿ ಇದು ಸುತ್ತಲೂ ಇದ್ದಂತಹ ಇದು ಶಿಷ್ಯರಿಗೆ, ಪ್ರೇಷಿತರಿಗೆ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಇದು ನೀವು ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ನೀವು ಆಶೀರ್ವಾದನ ಪಡೆದುಕೊಳ್ಳುವಿರಿ ಎಂಬುದಾಗಿ. Like the disciples who allowed Jesus to break them, and it was only after breaking them that he could distribute his own disciples to the people, and they became a blessing to so many that even today the gospel is being spoken. But are you going to be like Judas? He had a wicked thought, but when he received the body and blood of Jesus, he partook of